ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಗನ್ನಾಥ್ ಡಿಗೌನ್ ಚಾನಲ್ಗೆ. ನಾನಿವತ್ತು ಒಂದು ಗೆಳೆಯರನ್ನು ನಾವು ಹೇಗೆ ಒಳ್ಳೆಯ ಗೆಳೆಯರನ್ನು ನಾವು ಹೇಗೆ ಅವ್ರನ್ನ ಗೆಳೆತನ ನಾವು ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಇವತ್ತೊಂದು ತುಂಬ ಒಳ್ಳೆಯ ಸ್ಟೋರಿ ಹೇಳ್ತಾ ಇದ್ದೀನಿ. ಒಂದು ಊರಲ್ಲಿ ಇವರು ತುಂಬ ಕ್ಲೋಸ್ ಆದಂಥ ಒಬ್ಬ ಫ್ರೆಂಡ್ ಇದ್ರಂತೆ. ಇಬ್ಬರು ಒಂದು ಊರಲ್ಲಿ ಏನಾಗಿತ್ತಂದರೆ, ಒಂದು ದಿವಸ ಅವರಿಗೆ ತಮ್ಮ ಊರಿಂದ ಬೇರೆ ಊರಿಗೆ ಹೋಗಬೇಕಾಗಿತ್ತು. ಹೋಗುವಾಗ ಆ ಊರಿಂದ ಪಕ್ಕದ ಊರಿಗೆ ಅಂದರೆ ಒಂದು 15-20 ಕಿಲೋಮೀಟ್ರ್ ಹೋಗ್ಬೇಕಾಗಿತ್ತು. ಆ ಊರಿಂದ ಹೋಗ್ಬೇಕಾದ್ರೆ ಸೆಂಟ್ರಲ್ಲಿ ಕಾಡು, ಏನೋ ಹಳ್ಳ ಕೊಳ್ಳ ಎಲ್ಲ ಬರ್ತಾಯಿತ್ತು. ಆ ಟೈಮಲ್ಲೆಲ್ಲ ಬಸ್ಸಿನ ಅನುಕೂಲ ಇರಲಿಲ್ಲ. ಅವ್ರು ಏನು ಮಾಡಿದ್ರಂತೆ, ನಡ್ಕೊಂಡೇ ಹೋಗ್ತಾಯಿದ್ರು. ಹೋಗುವಾಗ ತಮ್ಮ ಜೊತೆ ಊಟದ ಬುತ್ತಿ ಅಂತೀವಿ, ಎಲ್ಲ ಟಿಫಿನ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಆ ಊರಿಗೇನೋ ಕೆಲಸ ಇತ್ತು. ಇಬ್ಬರು ಗೆಳೆಯರು ಹೋಗ್ತಾಯಿದ್ರು. ಹೋಗೋ ಟೈಮಲ್ಲಿ ಇಬ್ಬರು ಗೆಳೆಯರು ಹೋಯ್ತಾ ತುಂಬ ಟಯರ್ಡ್ ಆಗಿತ್ತು. ಒಂದು ಅರ್ಧ ದಾರಿಗೆ ಹೋಗಿದ್ರು. ಒಂದು ಸೆಂಟ್ರಲ್ಲಿ ಒಂದು ಹಳ್ಳ ಬಂತು. ಹಳ್ಳದಲ್ಲಿ ಹತ್ರ ನಿಂತು ದೊಡ್ಡ ಮರ ಇತ್ತು. ಆ ಮರದ ಹತ್ರ ಕೂತು ಇಬ್ಬರು ಇವಾಗ ಯಾಗೋ ಮಧ್ಯಾಹ್ನ ಆಗಿದೆ, ಇಬ್ಬರು ಊಟ ಮಾಡ್ಕೊಂಡು ಹೋಗೋಣ ಅಂಥೇಳಿ ಆ ಮರದ ಕೆಳಗಡೆ ಕೂತು ಟಿಫಿನ್ ಎಲ್ಲ ಬಿಚ್ಚಿ ಊಟ ಮಾಡ್ತಾಯಿದ್ರು. ಊಟ ಮಾಡಾಗ ಏನಾಯ್ತಂದರೆ, ಇವಿಗೆ ಮಾತಲ್ಲಿ ಇಬ್ಬರು ಮಾತಲ್ಲಿ ವಾದ ವಿವಾದ ನಡೀತಾ ಇತ್ತು. ವಾದ ವಿವಾದ ಹೇಗಾಯ್ತಂದ್ರೆ ಜಗಳಕ್ಕೆ ತಿರುತ್ತಂತೆ. ಏನೋ ಒಂದು ರಾಂಗ್ ಯಾರೋ ಒಂದು ಹೆಚ್ಚಿಗೆ ಜೋರಾಗಿ ಮಾತಾಡಿದ್ರು ಅಥವಾ ಏನೋ ಒಂದು ತಪ್ಪು ಮಾತಾಡಿದ್ರು. ಹೀಗೆ ಮಾತಾಡ್ತಾ ಏನಾಯ್ತಂದ್ರೆ, ಒಂದು ಮಾತು ಯಾವುದೋ ಫ್ರೆಂಡ್ ಒಬ್ಬ ತಪ್ಪು ಮಾತಾಡಿದ್ನೋ ಅಥವಾ ಅವನಿಗೆ ಏನೋ ಅದು ಹಿಡಿಸ್ಲಿಲ್ಲ ಏನೋ, ಆ ಫ್ರೆಂಡ್ ಏನು ಮಾಡ್ದಂತೆ, ಜೋರಾಗಿ ತನ್ನ ಫ್ರೆಂಡಿಗೆ ಜೋರಾಗಿ ಕಪಾಳ ಮೇಲೆ ಹೊಡೆದ್ಬಿಟ್ನಂತೆ. ಹೊಡೆದಾಗ ಆ ಫ್ರೆಂಡ್ ಅವನು ಏನೂ ಮಾಡಲಿಲ್ಲ. ಅವಾಗ ಏನು ಮಾಡ್ದಂತೆ, ಅವನು ಸ್ವಲ್ಪ ದೂರ ಹೋಗಿ ಒಂದು ಮಣ್ಣಲ್ಲಿ ಒಂದು ಕಟ್ಟಿಗೆ ತೊಗೊಂಡು ಅಲ್ಲಿ ಮಣ್ಣಿನ ಮೇಲೆ, ನೆಲದ ಮೇಲೆ ಏನಂತ ಬರ್ದಂತೆ, ಇವತ್ತು ನನ್ನ ಕ್ಲೋಸ್ ಫ್ರೆಂಡು ನನಗೆ ಕಪಾಳಕ್ಕೆ ಹೊಡೆದ ಅಂಥೇಳಿ ಅದ್ರ ಮೇಲೆ ಬರೆದು ಅವನ ಜೊತೆ ಇಬ್ಬರು ಮತ್ತೆ ಬಂದು ಕೂತು ಊಟ ಮುಗಿಸ್ಕೊಂಡು ಮತ್ತೆ ಆ ಬೇರೆ ಊರಿಗೆ ಹೋಗಬೇಕಾಗಿತ್ತು. ಹೊರಟ್ರಂತೆ. ಹೋಗುವಾಗ ಇನ್ನೇನು ಹಳ್ಳ ಕ್ರಾಸ್ ಮಾಡಬೇಕಾಗಿತ್ತು. ಹಳ್ಳ ಕ್ರಾಸ್ ಮಾಡುವಾಗ ಒಬ್ಬ ಫ್ರೆಂಡ್ ಏನು ಕಪಾಳಕ್ಕೆ ಹೊಡೆಸ್ಕೊಂಡಿದ್ದ, ಅವನಿಗೆ ಈಜು ಬರ್ತಾ ಇರಲಿಲ್ಲ. ಹಳ್ಳ ದಾಟಬೇಕಾಗಿತ್ತು. ಅವ್ನು ಹೊಡೆದವನಿಗೆಲ್ಲ ಈಜೆಲ್ಲ ಬರ್ತಾಯಿತ್ತು. ಅವ್ನ ಕೈ ಹಿಡಿದು ಹೋಗ್ತಾ ಇದ್ದ. ಹೋಗಿ ಇನ್ನೇನು ಹಳ್ಳ ದಾಟ್ತಾ ಇದ್ರು. ಅವನು ಕಪಾಳಕ್ಕೆ ಹೊಡೆದ ಫ್ರೆಂಡು ಜಂಪ್ ಮಾಡಿ ಆ ಹಳ್ಳ ಕ್ರಾಸ್ ಮಾಡಿ ನಿಂತ. ಈ ಈಜು ಬರದೇ ಇರೋ ಫ್ರೆಂಡು ಹೋಯ್ತಾ ಅವ್ನಿಗೆ ಏನಾಯ್ತಂದ್ರೆ, ಕಾಲು ಒಂಚೂರು ಸ್ಕಿಡ್ಡಾಗಿ ನೀರಲ್ಲಿ ಬಿದ್ದುಬಿಟ್ನಂತೆ. ಬಿದ್ದಾಗ ಅವನಿಗೆ ಈಜು ಬರ್ತಿರಲ್ಲ, ಚೀರಾಡ್ತಾ ಇದ್ದಂತೆ. ಚೀರಾಡಾಗ ಕಾಪಾಡಿ ಅಂದಾಗ ಅವ್ನ ಫ್ರೆಂಡ್ ಹಿಂತಿರುಗಿ ನೋಡಾದ್ಮೇಲೆ ನನ್ನ ಫ್ರೆಂಡು ನೀರಲ್ಲಿ ಮುಳುಗ್ತಾ ಇದ್ದಾನಂತೇಳಿ ಆ ನೀರಲ್ಲಿ ಈಜು ಹಾಕಿ ತನ್ನ ಫ್ರೆಂಡನ್ನು ದಡಕ್ಕೆ ಸೇರಿಸಿ ನಿಂದಿಸ್ತಂತೆ. ಆ ಫ್ರೆಂಡು ಕಪಾಳಕ್ಕೆ ಕೊಡಿಸ್ಕೊಂತ ಫ್ರೆಂಡಿಗೆ ತುಂಬ ಒಂದು ಖುಷಿ ಆಗೋಯ್ತಂತೆ. ಅವನೇನು ಮಾಡ್ದಂತೆ, ಅವನ ಫ್ರೆಂಡಿಗೆ ಏನು ಹೇಳಿಲ್ಲ. ಹತ್ತಿರದಲ್ಲಿ ಒಂದು ಮರ ಇತ್ತು, ಒಂದು ಕಲ್ಲು ತೊಗೊಂಡು ಆ ಮರದ ಮೇಲೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ದಂತೆ. ಏನಂತ, ಇವತ್ತು ನನ್ನ ತುಂಬ ಒಳ್ಳೆ ಕ್ಲೋಸ್ ಫ್ರೆಂಡು ನನ್ನ ಜೀವ ಉಳಿಸಿದಾನಂತೇಳಿ ಆ ಮರದ ಮೇಲೆ ಬರೆದಂತೆ. ಮರದ ಮೇಲೆ ಬರೆಯೋದು ತಪ್ಪು, ಆದರೂ ಅವನು ಈಗ ಎಲ್ಲಾದರೂ ಬರೆದು ಅವ್ನು ನೆನಪಿರಲ್ಲ. ಒಂದು ಮರದ ಮೇಲೆ ಬರೆದು ನನಗೆ ಯಾವ್ದು ನೆನಪಿರುತ್ತೆ ಅಂಥೇಳಿ ಅವನೇನು ಮಾಡ್ದಂತೆ, ಮರದ ಮೇಲೆ ಬರ್ದಂತೆ. ಆವಾಗ ಆ ಫ್ರೆಂಡ್ ಕಪಾಳಕ್ಕೆ ಹೊಡೆದ ಫ್ರೆಂಡ್ ಆ ಫ್ರೆಂಡಿಗೆ ಕೇಳ್ದಂತೆ, ನಾನು ನಿನ್ನ ಕಪಾಳಕ್ಕೆ ಹೊಡೆದಾಗ ಮಣ್ಣಲ್ಲಿ ಬಡ್ದೆ, ಈಗ ನಾನು ನಿನ್ನ ನೀರಿಂದ ಆಚೆ ತೆಗೆದಾಗ ಗಿಡದ ಮೇಲೆ ಬರಿತಾ ಇದೆ, ಗಿಡದ ಮೇಲೆ ಬರೆಯೋದು ತಪ್ಪು ಅಂದಾಗ ಆ ಹೊಡೆಸ್ಕೊಂಡಂಥ ಫ್ರೆಂಡು, ಏನೋ ಜೀವ ಉಳಿಸ್ಕೊಂಡಂಥ ಫ್ರೆಂಡ್ ಏನಂದಂತೆ ಆ ಫ್ರೆಂಡಿಗೆ, ನಾನು ಮಣ್ಣಿನ ಮೇಲೆ ಏನಕ್ಕೆ ಬರದೆ ಅಂದರೆ, ಈ ಗಾಳಿ ಬರುವಾಗ ಆ ಕ್ಷಮೆ ಅನ್ನೋಂಥ ಒಂದು ಗಾಳಿ ಬಂದು ಅದನ್ನು ತೂರ್ಕೊಂಡು ಹೋಗಲಿ, ಆ ಮಾತನ್ನು ನಾವು ಅಲ್ಲೇ ಮರ್ತು ಬಿಡೋಣ ಅಂಥೇಳಿ ಆ ಮಣ್ಣಲ್ಲಿ ಬರೆದೆ. ಈಗ ನೀನು ನನ್ನ ಜೀವ ಉಳಿಸಿದ್ಯಾ, ಇದು ನಾನು ಯಾವಾಗಲೂ ಮರಿಬಾರ್ದು ಅನ್ನೋಂಥ ಭಾವನೆಯಿಂದ ಈ ಮರದ ಮೇಲೆ ಬರಿತಿದ್ದೀನಿ ಅಂಥೇಳಿ ಆ ಫ್ರೆಂಡಿಗೆ ಹೇಳ್ದಂತೆ. ಆ ಫ್ರೆಂಡ್ ಅಲ್ಲಿ ತುಂಬ ಕ್ಲೋಸ್ ಆಗಿದ್ದ. ಅವನಿಗೆ ಅಲ್ಲೇ ಅನಿಸ್ತಂತೆ, ನಾನು ಇಂಥ ಒಳ್ಳೆಯವನಿಗೆ ಏನು ಕೊಡ್ದಪ್ಪ ಅಂಥೇಳಿ ಇಬ್ಬರು ಒಂದು ಅಪ್ಪಿಗೆ ಮಾಡ್ಕೊಂಡು ಇಬ್ಬರು ಫುಲ್ ಕ್ಲೋಸ್ ಆಗಿ ತಾವು ಎಲ್ಲಿಗೆ ಹೋಗ್ಬೇಕಾಗಿತ್ತೋ ಅದ ಸ್ಥಳಕ್ಕೆ ಹೋದ್ರಂತೆ. ಈ ಕತೆ ಸಾರಾಂಶ ಏನಂದರೆ, ಕೆಲಸ ಬಂದಾಗ ನಂತರ ಏನೇ ಒಂದು ಹೆಚ್ಚಿನ ವಾದ ವಿವಾದ ನಡೆದಾಗ ಅಥವಾ ನಿಮ್ಮ ಫ್ರೆಂಡೇ ಏನೋ ಒಂದು ಏಟು ಹೊಡೆದಾಗ ಆ ಮಾತನ್ನು ಅಲ್ಲೇ ಬಿಟ್ಟು ಆ ಮಾತನ್ನು ಮರಿಬೇಕನ್ನೋದು ಭಾವನೆ ಈ ಕಥೆಯ ಸಾರಾಂಶ. ಇನ್ನು ನಿಮ್ಮ ಫ್ರೆಂಡ್ ಏನಾದರೂ ತಮಗೆ ಒಳ್ಳೆಯ ಹೆಲ್ಪ್ ಮಾಡಿದರೆ ಅದನ್ನು ಮಾತ್ರ ಜೀವನದಲ್ಲಿ ಯಾವಾಗಲೂ ಮರಿಬಾರ್ದು. ಅದನ್ನು ನಿಮ್ಮ ಹೃದಯದಲ್ಲಿ ಬರ್ಕೊಂಡಿಟ್ಕೋಬೇಕು. ಇವತ್ತು ಈ ನನ್ನ ಫ್ರೆಂಡ್ ಇಂಥ ದಿವಸ ನನಗೆ ಈ ಪ್ರಾಣ ಉಳಿಸಿದನಪ್ಪ, ಅವನ್ನ ಯಾವತ್ತೂ ಮರಿಬಾರ್ದು ಅಂತೇಳಿ ನಮ್ಮ ಮನಸ್ಸಲ್ಲಿ ನಾವು ಬರಿಬೇಕಂತೆ. ಅದೇ ನಾವು ನಿಜವಾದ ಫ್ರೆಂಡು,
ಮತ್ತು ನಾವು ಗೆಳೆತನವನ್ನು ನಿಭಾಯಿಸ್ಕೊಂಡು ಹೋಗುವಂಥ ಒಂದು 2 ಸೆಂಟೆನ್ಸು. ಈ ಕಥೆಯನ್ನು ತಮಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.